ನಮ್ ತಿಪ್ಟೂರ್ ಹತ್ರ ಇರೋರು ಇಲ್ಲಿಗೆ ಟೈಮಲ್ಲಿ ಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಮನೇಲಿದ್ದಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಹೋಗ್ತಾ ಟೌನ್ ಅಲ್ಲೇನೆ ಹಣ್ಣು ಕಾಯಿ ಎಲ್ಲ ತಗೊಂಡು ನಾವ್ ಇವತ್ ಬಂದಿದ್ದು ನವಲೆ ನಾಗೇಶ್ವರ ಟೆಂಪಲ್ಗೆ. ನಾವು ಈ ದೇವಸ್ಥಾನಕ್ಕೆ ತಿಂಗಳಿಗೆ ಒಂದ್ಸಲಿನಾರು ಬರ್ತಾನೆ ಇದ್ವಿ. ಇವಾಗ ಒಂದ್ 2-3 ತಿಂಗಳಿಂದ ಬರೋದಿಕ್ಕೆ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಇವತ್ತೇ ಹೋಗ್ಬೇಕು ಅಂತ ಬಂದ್ವಿ. ನಾವು ಹೋದಾಗ ತುಂಬಾ ಜನ ಏನಿರ್ಲಿಲ್ಲ, ಸ್ವಲ್ಪ ಜನ ಇದ್ರು ಅಷ್ಟೇನೆ. ನಮ್ಮ ಮನೆಯವರು ಯಾವತ್ತು ವಿಭೂತಿ ಇಟ್ಕೊಂಡವರು ಇವತ್ತು ಇಟ್ಕೊಂಡ್ಬಿಟ್ಟಿದ್ರು. ವಿಭೂತಿ ಇಟ್ಕೊಳ್ಳೋರು ಬಟ್ ಒಂದ್ ಸಿಂಗಲ್ ಆಗಿ ಬಟ್ ಮಾತ್ರ ಇಟ್ಕೊಳ್ಳೋರು ಅಷ್ಟೇನೆ, ಫುಲ್ ಇಟ್ಕೊಂತಾ ಇರ್ಲಿಲ್ಲ. ಇವತ್ತು ನಾನ್ ಇಟ್ಕೊಂತೀನಲ್ಲ ಅದೇ ತರ ಅವರು ಫುಲ್ ಇಟ್ಕೊಳಕ್ ಹೋದ್ರು, ಬಟ್ ಅವ್ರು ನೀಟಾಗಿ ಇಟ್ಕೊಂಡಿರ್ಲಿಲ್ಲ. ಅದಕ್ಕೇನೆ ನಾನು ವಿಡಿಯೋ ಮಾಡ್ತಿದ್ರೆ ಮುಖನೇ ತೋರಿಸ್ತಿರ್ಲಿಲ್ಲ ನೀಟಾಗಿ ಇಟ್ಕೊಂಡಿಲ್ಲ ಅಂತ. ದೇವ್ರಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಹಾಗೆ ದರ್ಶನ ಮಾಡಿ ಹೊರಗಡೆ ಬಂದ್ವಿ. ನಾವ್ ಇಲ್ಲಿಗೆ ಬಂದ್ರೆ ಮೀನ್ಗಳಿಗೆ ಊಟ ಹಾಕ್ತಲೇ ಹೋಗಲ್ಲ, ಸಲ ನಮ್ಮ ಮನೆಯವ್ರು ಹಾಕೋರು, ಈ ಸಲ ನಾನ್ ಹಾಕ್ತೆ. ನನ್ಗಂತೂ ನಾಗೇಶ್ವರ ದೇವಸ್ಥಾನಕ್ಕೆ ಬಂದ್ರೆ ನೆಮ್ಮದಿ ಅನ್ಸುತ್ತೆ, ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅಲ್ಲೇ ಸ್ವಲ್ಪ ಟೈಮ್ ಕೂತಿದ್ದು ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ವಿ. ಅವಾಗಂತೂ ಜನ ತುಂಬೋಗ್ಬಿಟ್ಟಿದ್ರು. ದೇವಸ್ಥಾನದಿಂದ ನಾವು ಪ್ರಸಾದ ನಿಲಿಯಕ್ ಹೋದ್ವಿ. ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ಲ, ಹೊಟ್ಟೆ ಕೂಡ ತುಂಬಾನೇ ಹಸ್ವಾಗಿತ್ತು. ಹೊಟ್ಟೆ ತುಂಬಾ ಪ್ರಸಾದ ತಿನ್ಕೊಂಡು ಮನೆ ಕಡೆ ಬರೋಣ ಅಂತ ಬರ್ತಾ ಇದ್ವಿ. ಅಷ್ಟ್ರಲ್ಲಿ ನಮ್ಮ ಮನೆಯವರು ಬರೋ ರೋಡಲ್ಲೇನೆ ಗಂಗನಘಟ್ಟ ಕೆರೆ ಕೋಡಿ ಬಿದ್ದಿದೆ, ಇಲ್ಲೇ ಹತ್ರ ಹೋಗ್ ಬರೋಣ ಬಾ ಅಂತ ಕರ್ಕೊಂಡು ಹೋದ್ರು. ನೀರ್ ಮಾತ್ರ ತುಂಬಾ ಚೆನ್ನಾಗಿ ಹರಿತಿತ್ತು, ಜನ ಕೂಡ ಇರ್ಲಿಲ್ಲ. ನಾವೇ ನೀರಲ್ಲಿ ಆಟ ಆಡ್ಲಿಲ್ಲ, ಫೋಟೋಸ್ ವಿಡಿಯೋಸ್ ತಗೊಂಡ್ ಬಂದ್ವಿ ಅಷ್ಟೇನೆ. ನಮ್ಮ ಮನೆಯವರು ಇಲ್ಲಿ ನೀರ್ ಚೆನ್ನಾಗ್ ಹರಿಯುತ್ತೆ ಬಾ ಅಂತ ಕರ್ಕೊಂಡ್ ಬಂದ್ರು, ಆದ್ರೆ ಇಲ್ಲಿ ನೋಡಿದ್ರೆ ಅವ್ರು ಗಾಡಿ ತೊಳ್ಕೊಂಡ್ ಕೂತಿದ್ದಾರೆ. ನಮ್ ತಿಪ್ಟೂರ್ ಹತ್ರ ಇರೋರು ಇಲ್ಲಿ ಈ ಟೈಮಲ್ಲಿ ಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಾವು ಕೂಡ ಸ್ವಲ್ಪ ಟೈಮ್ ಎಂಜಾಯ್ ಮಾಡ್ಕೊಂಡು ಮನೆ ಕಡೆ ಬಂದ್ವಿ. ಅಲ್ಲಿಂದ ಬಂದು ನಮ್ಮ ಮನೆಯವ್ರ ಫ್ರೆಂಡ್ ಅವ್ರದ್ದು ಮೊಬೈಲ್ ಅಂಗಡಿ ಪೂಜೆ ಇತ್ತು, ಅಲ್ಲಿಗೆ ಹೋಗ್ ಬರೋಣ ಅಂತ ಹೋದ್ವಿ. ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಅರಿಶಿನ ಕುಂಕುಮ ತಗೊಂಡು ಹಾಗೆ ಸ್ವೀಟ್ ಇಸ್ಕೊಂಡು ಮನೆ ಕಡೆ ಬಂದ್ವಿ. ಇಲ್ಲಿ ಎಲ್ಲಾ ರೀತಿಯ ಮೊಬೈಲ್ ರಿಪೇರಿ ಮಾಡ್ಕೊಡ್ತಾರೆ. ಡಿಸ್ಪ್ಲೇ ಏನಾದ್ರೂ ಹೋಗಿದ್ರೆ ಕಡಿಮೆ ಬೆಲೆನಲ್ಲೇ ಹಾಕೊಡ್ತಾರೆ. ಇಲ್ಲಿ ಎಲ್ಲಾ ರೀತಿಯ ಟೆಂಪರ್ ಗ್ಲಾಸ್ ಮತ್ತೆ ಎಲ್ಲಾ ಮೊಬೈಲ್ ಬ್ಯಾಕ್ ಪೌಚ್ ಕೂಡ ಸಿಗುತ್ತೆ. ಈ ಶಾಪ್ ಲೊಕೇಶನ್ ಬಂದು ಗರ್ಲ್ಸ್ ಕಾಲೇಜ್ ಪಕ್ಕ ಸಾಯಿಬಾಬಾ ರೋಡ್. ಈ ಶಾಪ್ ನೇಮ್ ಬಂದು ಎಂಜರೆ ಭೈರವೇಶ್ವರ ಮೊಬೈಲ್ ಸೆಂಟರ್. ನಿಮ್ದು ಯಾರ್ದಾದ್ರೂ ಮೊಬೈಲ್ ಪ್ರಾಬ್ಲಮ್ ಇದ್ರೆ ಈ ಶಾಪಿಗೆ ಬಂದು ರೆಡಿ ಮಾಡಿಸ್ಕೊಳ್ಳಿ, ತುಂಬಾ ಕಡಿಮೆ ಬೆಲೆನಲ್ಲೇ ಮಾಡ್ಕೊಡ್ತಾರೆ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.